ವಿಜಯ್ ಸರ್, ನೀವು ಮಾತಾಡಿದ ಮೇಲೆ ಆಮೇಲೆ ಮಗಳು ಮಾತಾಡಲಿ, ಯಾಕೆಂದ್ರೆ ನೀವೊಂದಷ್ಟು ವಿಷಯ ಹೇಳೋದಿರುತ್ತೆ. ಅದಕ್ಕೇನೆ ಎಲ್ಲರದ್ದು ಆದಮೇಲೆ ಅವ್ರು ಮಾತಾಡಿ ಸರ್. ಇಲ್ಲ, ಸೂರಜ್ ಅವರು ಈಗಾಗಲೇ ಮಾತಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರ ಭೇಟಿ 13 ವರ್ಷದಿಂದಲೇ ಇತ್ತು. ನನ್ನ ಸಿನಿಮಾ ಆಫ್ಟರ್ ಸಾರಥಿ ಆದ ನಂತರ, ಬ್ಲಾಕ್ ಬಸ್ಟರ್ ಹಿಟ್ ಆದ ನಂತರ ವಿಜಯ್ ಸರ್ ಜೊತೆಯಲ್ಲಿ ಮಾಡಿ, ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು, ಆ್ಯಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮಾಡಬೇಕು ಅಂತ ಹೋಗಿದ್ರಿ, ಕಾರಣಾಂತರದಿಂದ ಆಗಲಿಲ್ಲ. ಈ 12 ವರ್ಷದಿಂದಲೇ ನಾವು ಕಾಂಬಿನೇಷನ್ ಒಂದು ಸಿನಿಮಾ ಮಾಡಬೇಕಿತ್ತು, ಆಗಲಿಲ್ಲ. ಅದಾದ ನಂತರ ಸುಮಾರು 2-3 ಜೊತೆಲಿ ಮಾಡಬೇಕಿತ್ತು, ಮುರಳಿ ಸರ್ ಜೊತೆಲೂ ಮಾಡಬೇಕಿತ್ತು, ಅದು ಆಗಲಿಲ್ಲ. ಆಮೇಲೆ ಸುಮಾರು ಜನ, ಎಷ್ಟೋ ಜನ ಕತೆಗಳು ಹೇಳ್ಕೊಂಬಂದರು, ಡೈರೆಕ್ಟ್ರುಗಳು ಹಂಗೆ ಮಾಡ್ತೀವಿ, ಹಿಂಗೆ ಸರ್, ಹಾಗೆ ಸರ್ ಅಂತ. ಬಟ್ ಕಂಟೆಂಟಲ್ಲಿ ಅಂತ ಹೇಳ್ಕೊಳ್ಳೋಂಥ ಒಂದು ಇದು ಸಿಗ್ತಿರಲಿಲ್ಲ. ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳಿಂದೆ ನಮ್ಮ ಊರು ಲಕ್ಷ್ಮೀಕಾಂತ್ ಅಂತ ನಮ್ಮ ಹುಡುಗ, ಅಣ್ಣ ಹಿಂಗೆ ಜಡೇ ಸರ್ ಅಂತೇಳಿ ಕಾಟೇರ ಸ್ಟೋರಿ ಬರೆದಿರೋಂಥ ರೈಟ್ ಇದ್ದಾರೆ, ತುಂಬ ಹಂಬಲ್ ವ್ಯಕ್ತಿ, ನೋಡಿ ಅಣ್ಣ ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ನಮ್ಮೂರು ಹುಡುಗ, ನನ್ನ ಆತ್ಮೀಯ, ಕಳಿಸ್ಕೊಟ್ಟು ಬಂದಾಗ ಅವ್ರನ್ನ ನೋಡಿದಾಗ ನಾನು ಡೈರೆಕ್ಟರ್ ಅನ್ನೋ ಥರ ಭಾವನೆಯಲ್ಲಿ, ಯಾಕಂದರೆ ನಾನು ಕಾಟೇರ ಸಿನಿಮಾದಲ್ಲಿ ಅವರನ್ನು ಎಲ್ಲೋ ಒಂದು ಹಿಂದೆ ಇದ್ದರು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರಿರ್ಬೋದು, ರಾಕ್ಲೈನ್ ಅವರಿರ್ಬೋದು, ಎಲ್ಲರ ಬಗ್ಗೆ ಹೊಗಳ್ತಾ ಇದ್ದಾಗ, ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ರು ಇದ್ದಾರೆ, ಮೇಯ್ನ್ ಸೂತ್ರಧಾರರು ಇವರಿಂದಲೇ ಈ ಸಿನಿಮಾ ಅಂತೇಳಿ ಕರೆದಾಗ, ನೋಡಿದಾಗ ನನಗೆ ತುಂಬ ಖುಷಿಯಾಗೋಯ್ತು. ಬಂದು ಹೇಳಿದ್ದಿಷ್ಟೇ, ಸರ್ ಸುಮಾರು ವರ್ಷದಿಂದ, 1.5 ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್. ನಮಗೆ ಪ್ರೊಡ್ಯೂಸರ್ ಇದ್ರು ಅಲ್ರಿ, ಅವರೇನೆ ಎಲ್ಲ, ಜಗದೀಶ್ ಸರ್ ಅವರು, ಹೀರೋಯಿನ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಎಲ್ಲರನ್ನೂ ಕಾಂಬಿನೇಷನ್ನು ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಅಂತ ಇದ್ರು. ಅವ್ರದ್ದು ಈಗಾಗಲೇ ಒಂದು ಫಿಲ್ಮ ತಮಗೆಲ್ಲರಿಗೂ ಗೊತ್ತಿದೆ, ಕೊನೆಗೆ ರಿಲೀಸ್ ಡೇಟಲ್ಲಿದೆ, ಅದು ಮುಗಿದ ನಂತರ ಮಾಡಬೇಕು ಅಂತೇಳಿ ಲೇಟ್ ಆಗುತ್ತೆ ಅಂತ ಹೇಳಿದಕ್ಕೋಸ್ಕರ ಜಡೇ ಸರ್ಗೆ ಹೇಳಿದ್ರಂತೆ, ನೀವು ಯಾರನ್ನಾದ್ರೂ ಒಳ್ಳೆ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ, ಪರವಾಗಿಲ್ಲ, ನಂದೇನು ಅಭ್ಯಂತರ ಇಲ್ಲ ಅಂತ. ಆಗ ನನಗೆ ಜಡೇ ಸರ್ ಅವ್ರು ಬಂದು ಕೇಳಿದ್ರು. ಅವಾಗ ನಾನು ಯಾರ್ದು ಅಂತ ಹೇಳ್ತಿದ್ದಂಗೆ, ವಿಜಯ್ ಸರ್ ಅಂತಿದ್ದಂಗೆ ನಮ್ಮ ಅವರು, ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಹೇಳ್ಬಾರ್ದು ಅದನ್ನು, ಅಷ್ಟು ಒಂದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ. ಸರ್ ನಂದು ಋಣ ಇದೆ ಸರ್, ಯಾವತ್ತೂ ಮಾಡಬೇಕಾಯ್ತು, ಅವರು ನಮ್ಮ ಬ್ಯಾನರಲ್ಲೇ ಅಂತ ಹೇಳಿದೆ. ವಿಜಯ್ ಸರ್ಗೆ ಹೋಗಿ ಹೇಳಿದ್ರಂತೆ, ತುಂಬ ಖುಷಿಪಟ್ಟರು ಅವ್ರನ್ನು, ನನಗೂ ತುಂಬ ಇಷ್ಟ ಆಯಿತು. ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಹೇಗಿರಬೇಕು ಅಂದರೆ, ಒಬ್ಬ ಪ್ರೊಡ್ಯೂಸರ್ನ ನಾನು ಸುಮಾರು ಕಥೆಗಳು ಕೇಳಿದೆ, ತಮಗೆಲ್ಲರಿಗೂ ಗೊತ್ತಿರಬೇಕು. ಬ್ಲ್ಯಾಕ್ ಬಸ್ಟರ್ ಇಟ್ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟು ಆ ಇಂಡಸ್ಟ್ರಿಗೆ ಆಕಸ್ಮಿಕವಾಗಿ ಬಂದಿದ್ದು, ಇದನ್ನು ನನಗೆ ಬೇರೆಯವರಿಂದ ಆಕಸ್ಮಿಕವಾಗಿ ಬಂದಿರೋದು. ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿದೆ. ನನಗೆ ಸಿನಿಮಾ ಬಗ್ಗೆ ನನಗಿನ್ನ ಜಾಸ್ತಿ ನನ್ನ ಮಗಾರು ಅವರು ಕೂತ್ಕೊಂಡು ಮಾತಾಡಿದ್ದಾರೆ. ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನು ನಮ್ಮ ಹರ್ಷೇಶ್ವರಿ ಸಿರಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಇಳಿದಿದ್ದೀವಿ ಸರ್. ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ, ತಮ್ಮೆಲ್ಲರೂ ಸಹಕಾರ ಕೊಡಬೇಕು. ಈಗ ನಮ್ಮ ಮಾಸ್ತಿ ಅವ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ, ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ, ಒಂಥರ ಅವರ ಪರಹದಲ್ಲೇ ಇರ್ತದೆ. ಅದೇ ರೀತಿ ನಮ್ಮ ಸ್ವಾಮಿ ಅವರು, ಕ್ಯಾಮ್ರಾಮ್ಯಾನ್ ಅವರು, ನಮ್ಮ ಮ್ಯಾನೇಜರ್ ನರಸಿಂಹ ಅವರು, ಆಮೇಲೆ ರಿತನ್ಯ ವಿಜಯ್. ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಆಗಿರಲಿ ಮೊದಲಿಗೆ ಅವರು ನಾಯಕ ನಟಿನೇ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಯಾಕಂದರೆ ಅವರು ಹೀರೋ ಆಗಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದರು ಅದು ಅವ್ರಿಗೆ ಗೊತ್ತಿದೆ. ಏಕದಮ್ ನಾನು ಹೀರೋಯಿನ್ ಮಾಡೋದಕ್ಕಿಂತ ನನ್ನ ಮಗಳು ಪರ್ಫಾರ್ಮೆನ್ಸ್ ನೋಡಲಿ, ಅವ್ರ ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡಲಿ. ಪ್ರೊಡ್ಯೂಸರ್ ಅವ್ರಾಗ ಅವ್ರು ಬಂದು ಕೇಳಬೇಕು, ನಾವು ಕೇಳಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ರಿತನ್ಯ ವಿಜಯನವ್ರನ್ನ ಈ ಒಂದು ಪಾತ್ರಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಶಿಶಿ ಒಳ್ಳೆ ಪರ್ಫಾರ್ಮರು, ಅವ್ರನ್ನ ನಟನ ಇನ್ನೊಬ್ಬ ಇದಕ್ಕೆ ಹಾಕೊಂತೀನಿ ಸರ್ ಅಂತ ಹೇಳಿದ್ರು. ಈಗ ಅವರು ಈಗ ನನ್ನ ಮಗ ಇನ್ನು ಮುಂದೆ ಎವರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ವುಮೆನ್ ಅಂತಾರೆ. ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸದಾ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರ್ತಾನೆ. ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ.
ಇನ್ನು ತಮ್ಮನ್ನು ಉದ್ದೇಶಿಸಿ ವಿಜಯ್ ಅವರು ಮಾತಾಡ್ತಾರೆ. ವಿಜಯ್ ಸರ್.